ಅಮೆರಿಕದ ಜೊತೆಗಿನ ಯುದ್ಧವನ್ನ ಕೊನೆಗಾಣಿಸಲು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗಚ್ಚಿ ರಷ್ಯಾಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಅಲ್ಲಿ ಅವರು ರಷ್ಯಾ ಅಧ್ಯಕ್ಷ ಪುಟಿನ್ ಅವರ ಜೊತೆ ಮಾತುಕತೆ ನಡೆಸಲಿದ್ದಾರೆ. ಇದಕ್ಕೆ ಮೊದಲು ಅರಗಚ್ಚಿ ಪಾಕಿಸ್ತಾನಕ್ಕೂ ಭೇಟಿ ನೀಡಿ ಸಂಧಾನ ಮಾತುಕತೆಯ ವಿವರ ಹಂಚಿಕೊಂಡ್ರು ಎನ್ನಲಾಗಿದೆ. ಇನ್ನೊಂದೆಡೆ ಇಸ್ರೇಲ್ ಕದನ ವಿರಾಮ ಉಲ್ಲಂಘಿಸಿ ದಕ್ಷಿಣ ಲೆಬನಾನ್ ಮೇಲೆ ದಾಳಿ ಮಾಡಿದೆ. ಇಸ್ರೇಲ್ ಕದನ ವಿರಾಮವನ್ನ ಮೊದಲ ದಿನದಿಂದಲೇ ಉಲ್ಲಂಘಿಸಿದೆ ಎಂದು ಹಜ್ಬುಲ್ಲಾ ಆರೋಪಿಸಿದ್ದಾರೆ. ಹೋರ್ಮುಜ್ ಜಲಸಂಧಿ ಬಿಕ್ಕಟ್ಟು ಮುಂದುವರೆದಿದೆ. ಹೋರ್ಮುಜ್ ಮುಕ್ತ ಮಾಡಬೇಕು ಎನ್ನುವ ಯಾವ ಆಗ್ರಹಕ್ಕೂ ಇರಾನ್ ಸೊಪ್ಪು ಹಾಕುತ್ತಿಲ್ಲ. ಇದರಿಂದ ಕೆರಳಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಬಂದರುಗಳಿಗೆ ಹೋಗುವ ಮತ್ತು ಅಲ್ಲಿಂದ ಅಂತಾರಾಷ್ಟ್ರೀಯ ಜಲಮಾರ್ಗ ಪ್ರವೇಶಿಸುವ ಪ್ರದೇಶದಲ್ಲಿ ನೌಕಾ ದಿಗ್ಬಂಧ ಮುಂದುವರೆಸಿದ್ದಾರೆ. ಈಗಾಗಲೇ ಇರಾನ್ ಬಂದರುಗಳಿಂದ ಹೋರ್ಮುಜ್ ದಾಟಿದ್ದ 48 ಹಡಗುಗಳನ್ನು ಹಿಂತಿರುಗಿ ಹೋಗುವಂತೆ ಮಾಡಲಾಗಿದೆ ಎಂದು ಅಮೆರಿಕ ಸೇನೆ ಹೇಳಿದೆ. ಹೋರ್ಮುಜ್ ಇನ್ನು ಮುಂದೆ ಯುದ್ಧಕ್ಕೆ ಮೊದಲು ಇದ್ದ ಸ್ಥಿತಿಗೆ ಮರಳಲಾರದು ಎಂದು ಇರಾನಿನ ಹಿರಿಯ ನಾಯಕ ಅಲಿ ನಿಗ್ಜಾದ್ ಹೇಳಿದ್ದಾರೆ. ಇನ್ನು ಇತ್ತ ಇರಾನಿಗೆ ಶರಣಾಗಲು ಒಪ್ಪಂದಕ್ಕೆ ಬರಲು ಪದೇ ಪದೇ ಅಂತಿಮ ದಿನ ನಿಗದಿ ಮಾಡುತ್ತಿರುವ ಟ್ರಂಪ್ ಬೆದರಿಕೆ ಇರಾನಿನ ಮೇಲೆ ಯಾವುದೇ ಪರಿಣಾಮ ಬೀರಲಾರದು ಎಂದು ರಷ್ಯಾ ರಾಜತಾಂತ್ರಿಕ ಮಿಖಾಯಿಲ್ ಉಲ್ಬಾನೋವ್ ಹೇಳಿದ್ದಾರೆ.